ಮತ್ತು ನಿನ್ನೆ ದಿವಸ ಮೂಢಾಚಾರ ಚೇರ್ಮನ್ ಆದಿಯಾಗಿ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ನಾನೇನು ಭಾರೀ ಫಲಾನುಭವಿ, ವಿಶ್ವನಾಥ್ ಭಾರೀ ಫಲಾನುಭವಿ ಅಂತ ಹೇಳಿದ್ದಾರೆ ಮೂಢ ಅಧ್ಯಕ್ಷರು. ಏನು ಫಲಾನುಭವಿ ಅಂದರೆ ನಮಗೆ ಸೈಟ್ ಕೊಟ್ಟಿದ್ದಾರಂಥವ್ರು. ನೋಡಿ ಸ್ವಾಮಿ, ನಾನು 2001 7/6/2001 ನನ್ನ ಹೆಂಡತಿ ಶಾಂತ ನಾವು ಅರ್ಜಿ ಹಾಕಿದ್ವು ಒಂದು ಮೂಡಕ್ಕೆ. 2001 ಹಾಕಿದ್ದು ನಮಗೆ ಯಾವಾಗ ಸ್ಯಾಂಕ್ಷನ್ ಆಯಿತು? 2022 ಮಂಜೂರಿ ಆಯಿತು. 60-40 ಸೈಟು 21 ವರ್ಷದ ಮೇಲೆ ನಮಗೆ ಸ್ಯಾಂಕ್ಷನ್ ಆಯಿತು. ಒಂದು ಸೈಟು 60-40. ಎಲ್ಲಿ ಇದು? ದೇವನಹಳ್ಳಿ ಬಡಾವಣೆ. ಇದು ದೇವನೂರು ಬಡಾವಣೆಯಲ್ಲಿ ನಮಗೆ ಸ್ಯಾಂಕ್ಷನ್ ಆಯಿತು. ಆಮೇಲೆ ನಾವು ಒಂದು ದಿವಸ ನೋಡೋಕ್ಕೆ ಹೋದ್ವು. ಅದನ್ನ ಪಕ್ಕದಲ್ಲೇ ವರುಣ ನಾಲೆ ಏನೇನೋ ಇದೆ, ದೊಡ್ಡ ಹಳ್ಳ ಇದೆ. ನಾವು ಇದು ಏನರಪ್ಪ ಇಲ್ಲಿ ಮನೆ ಕಟ್ಟೋಕ್ಕಾಯ್ತದೇನ್ರಿ, ಸ್ವಲ್ಪ ಬದಲಾವಣೆ ಮಾಡಿಯಪ್ಪ ಇದು, ನಮಗೇನು ಅಲ್ಲೇ ಕೊಡಿ, ಪಕ್ಕದಲ್ಲೇ ಕೊಡಿ ಅಂತ. ಆಗ ಕೊಟ್ಟರು. ಯಾವಾಗ? 2022 ಕೊಟ್ಟರು. 16/3/2022 ಏನೋ ಮೂಢ ಮೀಟಿಂಗಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು. ಶರ ಬರೀತಾರವರು. ಈ ಹಿಂದೆ ಮಂಜೂರಾಗಿದ್ದ ದೇವನೂರು 3ನೇ ಹಂತ ಬಡಾವಣೆಯ 12x18 ಮೀಟರ್ ಅಳತೆ ಸಂಖ್ಯೆ 25-25 ಪಕ್ಕದಲ್ಲಿ ವರುಣಾ ನಾಲೆ ಹಾದು ಹೋಗುತ್ತಿದ್ದು ಮನೆ ನಿರ್ಮಿಸಲು ಯೋಗ್ಯವಾಗಿಲ್ಲದಿರುವುದರಿಂದ ಪ್ರಾಧಿಕಾರದ ಸಭೆ ದಿನಾಂಕ 27/8/21 ವಿಷಯ 1ರ ನಿರ್ಣಯದಂತೆ ಶ್ರೀಮತಿ ಶಾಂತಮ್ಮ ಎಂದವರಿಗೆ ಅದೇ ಬಡಾವಣೆಯಲ್ಲಿ 12x18 ಮೀಟರ್ ಅಳತೆಯ ನಿವೇಶನವನ್ನು ಬದಲಿಯಾಗಿ ಮಂಜೂರು ಮಾಡಿದ್ದೇವೆ. ಅದೇ ಬದಲಾವಣೆ. ನಮಗೇನು ವಿಜಯನಗರ 3rd ಸ್ಟೇಜ್ 4th ಸ್ಟೇಜಲ್ಲಿ ಕೊಟ್ಟಿಲ್ಲ. ದೇವನೂರು ಬಡಾವಣೆಯಲ್ಲಿ ಕೆಳಗಡೆ ಇದನ್ನು ಮೇಲ್ಗಡೆ ಕೊಟ್ಟವ್ರೆ, ಹಳ್ಳ ಅಲ್ಲಿ ಅಂತ. ಇದನ್ನು ಇವನು ಈ ಮೂಢ ಅಧ್ಯಕ್ಷ, ಅವನೇ ಒಬ್ಬ ಮೂಢ. ಅವನು ವಿಶ್ವನಾಥ್ ಅವ್ರಿಗೆ ಭಾರೀ ನಮಗೆ ಅನುಕೂಲ ಆಗ್ಬಿಟ್ಟಿದೆ ಅಂತ, ಭಾರಿ ಅನುಕೂಲ ಆಗ್ಬಿಟ್ಟಿದೆ. ಫಲಾನುಭವಿ ಅಂತೆ ನಾವು. ಅಯ್ಯೋ, ಯಾರ್ರೀ ನೀವೆಲ್ಲ ಕತ್ತೀರ? ಮರಿಗೌಡ, ನೀವು ಯಾರ್ರೀ ನೀವೆಲ್ಲನೂ ಕೂಡ? ಛೇ 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 ನನ್ನ ನೈತಿಕತೆ ಪ್ರಶ್ನೆ ಮಾಡ್ತೀಯ, ನನ್ನ ಪ್ರಾಮಾಣಿಕತೆ ಪ್ರಶ್ನೆ ಮಾಡ್ತೀಯ? ಮರಿಗೌಡ, ನೀಯೇನು ಬೇಡ ಅದೆಲ್ಲ. ಈಗ ಪಾಪ ನಮ್ಮ ಹರೀಶ್ ಗೌಡ್ರು MLA ಅವರು, ಮೈಸೂರು ಸಿಟಿ MLA ಅವರು, ಅದ್ಯಾರು ಇನ್ನೊಬ್ರು MLA ಅವರು. ನೀವೆಲ್ಲ ಯಾರು? JDS ಇಂದ ಬಂದಿರೋರು ನೀವೆಲ್ಲ, ಸಿದ್ದರಾಮಯ್ಯನ ಜೊತೆಗೆ.